Good morning, children. A pleasant welcome to today's class. Dear children, in the last class, we solved exercise 6.5 first main based on identities. In today's class, let's solve the second main from the exercise 6.5 based on identities. ಪ್ರೀತಿಯ ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ 6.5 ಎಕ್ಸಸೈಸಲ್ಲಿ ಫಸ್ಟ್ ಮೈನ್ನ ಸಾಲ್ವ್ ಮಾಡಿದ್ವಿ. ಆ ಫಸ್ಟ್ ಮೈನು ಯಾವ ಐಡೆಂಟಿಟೀಸ್ ಮೇಲೆ ಬೇಸ್ ಆಗಿತ್ತು? a plus b ಹೋಲ್ ಸ್ಕ್ವೇರ್, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಆ್ಯಂಡ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ, ಈ ಮೂರು ಐಡೆಂಟಿಟೀಸ್ ಮೇಲೆ ಬೇಸ್ ಆಗಿತ್ತು, ಹೌದಲ್ವಾ? ಹಾಗಾದರೆ ಇವತ್ತು ಸೆಕೆಂಡ್ ಮೈನ್ ಸಾಲ್ವ್ ಮಾಡ್ತಾ ಹೋಗೋಣ. ಆ್ಯಂಡ್ ದಿಸ್ ಸೆಕೆಂಡ್ ಮೈನ್ ಈಸ್ ಬೇಸ್ಡ್ ಆನ್ ದ ಐಡೆಂಟಿಟಿ x plus a into x plus b is equal to x square plus a plus b of x plus ab. Okay, now let's solve the problem using this identity. Let's find the product of the given binomials using this identity. So use the identity x plus a into x plus b is equals to x square plus a plus b of x plus ab to find the following products. So first one, x plus 3 into x plus 7. So see your children, here one binomial is there, here one more binomial is there. As we all know how to multiply binomial with the binomial, ಹೌದಲ್ವಾ? ಬೈನಾಮಿಯಲ್ನ ಬೈನಾಮಿಯಲ್ ಜೊತೆ ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಸೊ ನಾನು ನೀವೆಲ್ಲರಿಗೂ ಹೇಳ್ಕೊಟ್ಟಿದ್ದೆ, ಒಂದು ಬೈನಾಮಿಯಲ್ನ ಫಿಕ್ಸ್ಡ್ ಆಗಿ ಇಟ್ಕೊಳ್ಬೇಕು, ಇನ್ನೊಂದು ಬೈನಾಮಿಯಲ್ ಇರೋ ಪ್ರತಿ ಒಂದು ಟರ್ಮ್ನ ಫಿಕ್ಸ್ಡ್ ಬೈನಾಮಿಯಲ್ ಜೊತೆ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಬಟ್ ಇಲ್ಲಿ ಏನಕ್ಕೆ ಹೇಳಿದ್ದಾರೆ? ಐಡೆಂಟಿಟಿ ಯೂಸ್ ಮಾಡಿಯೇ ನಾವು ಈ ಒಂದು ಬೈನಾಮಿಯಲ್ನ ಪ್ರಾಡಕ್ಟ್ನ ಕಂಡುಹಿಡಿಬೇಕು. ಓಕೆ, ಹಾಗಾಗಿ ಇಲ್ಲಿ ನಾವು ಐಡೆಂಟಿಟಿನ ಯೂಸ್ ಮಾಡ್ಕೊಳ್ಳೋಣ. ಸೊ ಆಸ್ ವಿ ನೋ ದ ಐಡೆಂಟಿಟಿ x plus a into x plus b is equals to x square plus x of a plus b plus ab. So what is the problem? x plus 3 into x plus 7 is equal to, ನೋಡಿ x plus ಅಲ್ಲಿ ಏನಿದೆ ನೋಡಿ, ಅದನ್ನು ಇಲ್ಲೇ ಬರ್ಕೊಂಡಿದ್ದೀನಿ. ಸಿಯ x plus ಅಲ್ಲಿ ನಮಗೆ x ಇದೆ, a plus ಅಲ್ಲಿ ಏನಿದೆ? 3 ಇದೆ, ಹೌದಾ? a plus ಅಲ್ಲಿ 3 ಇದೆ, b ಪ್ಲಸ್ ಅಲ್ಲಿ ಏನಿದೆ ನೋಡಿ ಮಕ್ಕಳ? 7 ಇದೆ. a ಪ್ಲಸ್ ಅಲ್ಲಿ 3 ಇದೆ, b ಪ್ಲಸ್ ಅಲ್ಲಿ 7 ಇದೆ. ಹಾಗಾದರೆ ಏನು ಮಾಡೋಣ? ಈಗ a ಪ್ಲಸ್ ಅಲ್ಲಿ b ಪ್ಲಸ್ ಅಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಆಫ್ a ಪ್ಲಸ್ ಅಲ್ಲಿ ಏನಿದೆ ನೋಡಿ? a ಪ್ಲಸ್ ಅಲ್ಲಿ 3 ಇದೆ, ಹೌದಲ್ವಾ? ಸೊ a ಪ್ಲಸ್ ಅಲ್ಲಿ 3 ಇದೆ, b ಪ್ಲಸ್ ಅಲ್ಲಿ ಏನಿದೆ ನೋಡಿ? 7 ಇದೆ, ಪ್ಲಸ್ 3 ಇಂಟು 7, ಬಿಕಾಸ್ ಇಲ್ಲೇನಿದೆ? a ಇಂಟು b ಇದೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಆಫ್ 3 plus 7, that is 10. 10x plus 7 3s are 21. So x square plus 10x plus 21 is the product of the given binomials. So x square plus 10x plus 21 is the product of the given binomials. Dear children, ಓಕೆ, ನೀವು ಬೇಕಾದ್ರೆ ಇದನ್ನು x plus 7 ಹಾಗೆ ಇಟ್ಕೊಂಡು x plus 3 ಪ್ರತಿಯೊಂದು ಟರ್ಮ್ನ ಎಕ್ಸ್ನ x ಇಂಟು x plus 1 plus 3 ಇಂಟು x plus 7 ಹಾಕೊಂಡು ಮಲ್ಟಿಪ್ಲೈ ಮಾಡಿ ನೋಡಿ ನಾರ್ಮಲ್ ಮೆಥಡ್ ಪ್ರಕಾರ. ಆಗಲೂ ಕೂಡ ನಿಮಗೆ ವಿಲ್ ಗೆಟ್ ದ ಸೇಮ್ ರಿಸಲ್ಟ್. ಆಗ ಕೂಡ ನಿಮಗೆ ಸೇಮ್ ರಿಸಲ್ಟೇ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, 4x plus 5 ಇಂಟು 4x plus 1. ಸೊ ಎಕ್ಸ್ ಪ್ಲಸ್ಸಲ್ಲಿ ಏನಿದೆ ನೋಡಿ? ವೆರಿ ಇಂಪಾರ್ಟೆಂಟ್ ನೋಡಿ. ಎಕ್ಸ್ ಪ್ಲಸ್ಸಲ್ಲಿ ಏನಿದೆ ಅಂತಲೂ ಬರ್ಕೋಬೇಕು, ಎ ಪ್ಲಸ್ಸಲ್ಲಿ ಏನಿದೆ, ಬಿ ಪ್ಲಸ್ಸಲ್ಲಿ ಏನಿದೆ ಅಂತಲೂ ಬರ್ಕೋಬೇಕು. ಆವಾಗ ನಮಗೆ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಐಡೆಂಟಿಟಿಯಲ್ಲಿ. ಸೊ ಎಕ್ಸ್ ಪ್ಲಸ್ಸಲ್ಲಿ ಏನಿದೆ ನೋಡಿ? ಇಲ್ಲಿ ನಮಗೆ 4x ಇದೆ, ಸಿಯ ಎ ಪ್ಲಸ್ಸಲ್ಲಿ 5 ಇದೆ, ಬಿ ಪ್ಲಸ್ಸಲ್ಲಿ 1 ಇದೆ. ಸೊ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. 4x plus 5 ಇಂಟು 4x plus 1. ಸೊ ಎಕ್ಸ್ ಪ್ಲಸ್ಸಲ್ಲಿ ಏನಿದೆ? 4x ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ಸಲ್ಲಿ ಏನಿದೆ? 4x ಇಂಟು ಎ 5 ಇದೆ, ಪ್ಲಸ್ ಬಿ ಪ್ಲಸ್ಸಲ್ಲಿ 1 ಇದೆ, ಪ್ಲಸ್ 5 ಇಂಟು 1. 4x ಹೋಲ್ ಸ್ಕ್ವೇರ್, 4 ಸ್ಕ್ವೇರ್ನ ಹೇಳಿದ್ದೆ, ಈ ಸ್ಕ್ವೇರ್ ಅನ್ನೋದು ಪ್ರತಿಯೊಂದು ಇಲ್ಲಿ ಇರೋ ಒಂದು ಟರ್ಮಿಗೆ ಅಪ್ಲೈ ಆಗುತ್ತೆ. 4ಗೂ ಅಪ್ಲೈ ಆಗುತ್ತೆ, ಎಕ್ಸ್ಗೂ ಅಪ್ಲೈ ಆಗುತ್ತೆ. ಸೊ 4 ಸ್ಕ್ವೇರ್ 16, ಎಕ್ಸ್ ಹೋಲ್ ಸ್ಕ್ವೇರ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಪ್ಲಸ್ 5 plus 1 ಏನಾಯಿತು ಮಕ್ಕಳ? 6. 5 plus 1 6. ಸೊ 6 ಇಂಟು 4x 24x. 6 ಇಂಟು 4x 24x. ಪ್ಲಸ್ 5 1s are 5. So 16x square plus 24x plus 5 is the product of the given binomials. Next, third one, 4x minus 5 into 4x minus 1. So you should be very careful. ಯಾಕೆ? ಐಡೆಂಟಿಟಿಯಲ್ಲಿ ನಿಮಗೇನಿದೆ ನೋಡಿ? x plus a into x plus b ಇದೆ, ಹೌದಾ? ಬಟ್ ಇಲ್ಲಿ ಪ್ರಾಬ್ಲಮಲ್ಲಿ ಏನಾಗಿದೆ? ಮೈನಸ್ ಕೊಟ್ಟಿದ್ದಾರೆ, ಹೌದಲ್ವೇನ್ರಿ? ಸೊ ಅವಾಗ ಏನು ಮಾಡಬೇಕು? ನೀವು a ಪ್ಲಸ್ಸಲ್ಲಿ ಅಲಾಂಗ್ ವಿತ್ ದ ಸೈನ್ ಯು ಹ್ಯಾವ್ ಟು ಟೇಕ್. ಓಕೆ, 4x minus 5ನ ನಾವು 4x ಪ್ಲಸ್ ಹಾಫ್ ಮೈನಸ್ 5 ಅಂತ ಬರ್ಕೋಬೋದಲ್ವಾ? 4x
ನೋಡಿ ತೋರಿಸ್ತೀನಿ. 4x ಪ್ಲಸ್ ಆಫ್ -5. ಇನ್ ದಿಸ್ ಟೈಪ್ ಯು ಕ್ಯಾನ್ ರೈಟ್, ಹೌದಲ್ವೇನ್ರಿ? ಸೊ ಹಾಗಾದರೆ ನಾವೇನು ಮಾಡೋಣ, ಈಗ ಎ ಪ್ಲಸ್ಸಲ್ಲಿ ನಮಗೆ -5 ಅಂತಲೇ ನಾವು ತೊಗೊಳ್ಬೇಕಾಗತ್ತೆ. ಓಕೆ, ಎಸ್. ಸೊ 4x ಪ್ಲಸ್ಸಲ್ಲಿ 4x ಇದೆ, ಎ ಪ್ಲಸ್ಸಲ್ಲಿ ನೋಡಿ -5 ಇದೆ. ಯಾಕೆಂದರೆ ಫಾರ್ಮುಲಾದಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಇಲ್ಲ ನಮಗೆ, ಹಾಗಾಗಿ ಮೈನಸ್ನ ಸೇರಿ ಕೂಡ ನಾವು ಇಲ್ಲಿ ತೊಗೋಬೇಕಾಗತ್ತೆ. ಬಿ ಪ್ಲಸ್ಸಲ್ಲಿ ಏನಿದೆ, -1 ಇದೆ. ಓಕೆ, ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಪ್ಲಸ್ಸಲ್ಲಿ ಏನಿದೆ, 4x ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ಸಲ್ಲಿ 4x ಇಂಟು ಎ ಪ್ಲಸ್ಸಲ್ಲಿ -5, ಬಿ ಪ್ಲಸ್ಸಲ್ಲಿ -1 ಇದೆ, ಪ್ಲಸ್ ಎ ಪ್ಲಸ್ಸಲ್ಲಿ -5, ಈ ಬಿ ಪ್ಲಸ್ಸಲ್ಲಿ -1 ಇದೆ. 4x ಹೋಲ್ ಸ್ಕ್ವೇರ್, 4 ಸ್ಕ್ವೇರ್ 16, x ಹೋಲ್ ಸ್ಕ್ವೇರ್ x ಸ್ಕ್ವೇರ್. ಸೊ 4x ಹೋಲ್ ಸ್ಕ್ವೇರ್ ಮೀನ್ಸ್ 16x ಸ್ಕ್ವೇರ್. ಇಲ್ಲಿಗೆ ನೋಡ್ಕೊಳ್ಳಿ ನೀಟಾಗಿ. -5 -1, -5 -1 ಏನಾಯಿತು, -6 ಆಯಿತು. -6 ಮೈನಸ್ ಇಂಟು ಪ್ಲಸ್ ಮೈನಸ್, ಸೊ 6 4s are 24x. ಸೊ ನೋಡ್ಕೊಳ್ಳಿ, ಸೊ ಇಲ್ಲಿ 4x ಇದೆಯಲ್ವೇನ್ರಿ, -5 -1 ಎರಡು ಈಕ್ವಲ್ ಸೈನ್ ಇದ್ದಾಗ ಆ್ಯಡ್ ಮಾಡಬೇಕು. -5 -1 ಏನಾಯಿತು, -6 ಆಯಿತು. -6 ಪ್ಲಸ್ 4x, -6 ಪ್ಲಸ್ 4x. ಸೊ -5 -1 ಪ್ಲಸ್ 4x ಇದೆ. ಸೊ -5 -1 -6 -6 ಇಂಟು 4 -24x. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 5 1s are 5. So 16x square minus 24x plus 5 is the product of the given binomial. Next, fourth one, 4x plus 5 into 4x minus 1. ಓಕೆ, ಎಕ್ಸ್ ಪ್ಲಸ್ಸಲ್ಲಿ ಏನಿದೆ ನೋಡಿ ಮಕ್ಕಳ, ನೋಡಿ ಎಕ್ಸಾಕ್ಟಾಗಿ ಈ ಬೈನಾಮಿಯಲ್ ಕೆಳಗಡೆ ಐಡೆಂಟಿಟಿ ಬರ್ಕೋಬೇಕು, ಅವಾಗ ನಿಮಗೆ ಕಂಪೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಎಕ್ಸ್ ಪ್ಲಸ್ಸಲ್ಲಿ ಏನಿದೆ, ಎ ಪ್ಲಸ್ಸಲ್ಲಿ ಏನಿದೆ ಅಂತ ನಿಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಹೌದಲ್ವಾ? ಸೊ ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ಸಲ್ಲಿ ಏನಿದೆ, 4x ಇದೆ, ಎ ಪ್ಲಸ್ಸಲ್ಲಿ 5 ಇದೆ, ಯಾಕೆಂದರೆ 5 ಇಂದ ಪ್ಲಸ್ ಇದೆ, ಹಾಗಾಗಿ 5 ಅಂತ ಹಂಗೆ ತೊಗೊಳ್ತೀವಿ. ಇಲ್ಲಿ ಬಿ ಪ್ಲಸ್ಸಲ್ಲಿ ಏನಿದೆ ನೋಡಿ, -1. ಓಕೆ, ಸೊ ಮೈನಸ್ ಇದ್ದಾಗ ನೀವು ಮೈನಸ್ ತೊಗೋಬೇಕಾಗತ್ತೆ, ಯಾಕೆಂದರೆ ಇಲ್ಲಿ ನನಗೆ ಐಡೆಂಟಿಟಿಯಲ್ಲಿ ಪ್ಲಸ್ ಇದೆ, ಆದರೆ ಇಲ್ಲಿ ನನಗೆ ಪ್ರಾಬ್ಲಮ್ ಇರೋದು ಮೈನಸ್. ಸೊ ಹಾಗಾಗಿ ಮೈನಸ್ಸನ್ನು ಸೇರಿ ನೀವು ಬಿ ಪ್ಲಸ್ಸಲ್ಲಿ ತೊಗೊಳ್ಬೇಕಾಗತ್ತೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಪ್ಲಸ್ಸಲ್ಲಿ ಏನಿದೆ, 4x ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ಸಲ್ಲಿ 4x, ಎ ಪ್ಲಸ್ಸಲ್ಲಿ 5, ಬಿ ಪ್ಲಸ್ಸಲ್ಲಿ -1 ಇದೆ, ಪ್ಲಸ್ ಎ ಪ್ಲಸ್ಸಲ್ಲಿ 5, ಬಿ ಪ್ಲಸ್ಸಲ್ಲಿ -1. 4x ಹೋಲ್ ಸ್ಕ್ವೇರ್ ಅಂದರೆ 16x ಸ್ಕ್ವೇರ್, 5ಅಲ್ಲಿ 1 ಹೋದರೆ ಏನು ಬರುತ್ತೆ ಮಕ್ಕಳ, 4. 5 -1 4, 4 ಇಂಟು 4x 16x. 5 -1 4, 4 ಇಂಟು 4x 16x. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 5 1s are 5, ಪ್ಲಸ್ ಇಂಟು ಮೈನಸ್ ಮೈನಸ್ 5 1s are 5. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್, 2x plus 5y into 2x plus 3y. 2x plus 5y into 2x plus 3y. So x plus a into x plus b is equals to x square plus x of a plus b plus ab. ನೋಡಿ ಆಲ್ವೇಸ್ ದಿಸ್ ಐಡೆಂಟಿಟಿ ನೋಡಿ, ಈ ಪ್ರಾಬ್ಲಮ್ ಕೆಳಗಡೆ x plus a ಎಕ್ಸಾಕ್ಟಾಗಿ ಬರ್ಕೋಬೇಕು, ಇನ್ನೊಂದು ಬೈನಾಮಿಯಲ್ ಕೆಳಗಡೆ x plus b. ಸೊ ಈಕ್ವಲ್ಸ್ ಹಾಕಿ ರಿಮೈನಿಂಗ್ RHS ಆಫ್ ದಿಸ್ ಐಡೆಂಟಿಟಿ ಇಲ್ಲಿ ಬರ್ಕೊಡ್ಬೇಕು ನೀಟಾಗಿ. ಓಕೆ, ಈಗ ಎಕ್ಸ್ ಪ್ಲಸ್ಸಲ್ಲಿ ಏನಿದೆ ನೋಡಿ, 2x, ಎ ಪ್ಲಸ್ಸಲ್ಲಿ ಏನಿದೆ 5y, ಬಿ ಪ್ಲಸ್ಸಲ್ಲಿ ಏನಿದೆ 3y. ಓಕೆ, ಎಸ್. ಸೊ ಎಕ್ಸ್ ಪ್ಲಸ್ಸಲ್ಲಿ ಏನಿದೆ ಸಬ್ಸ್ಟಿಟ್ಯೂಟ್ ಮಾಡೋಣ. 2x ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ಸಲ್ಲಿ 2x ಆಫ್ ಎ ಪ್ಲಸ್ಸಲ್ಲಿ 5y, ಬಿ ಪ್ಲಸ್ಸಲ್ಲಿ ಪ್ಲಸ್ 3y, ಪ್ಲಸ್ ಎ ಬಿ ಅಂದ್ರೇನು 5y ಇಂಟು 3y. 2x ಹೋಲ್ ಸ್ಕ್ವೇರ್, 2 ಸ್ಕ್ವೇರ್ 4, x ಹೋಲ್ ಸ್ಕ್ವೇರ್ x ಸ್ಕ್ವೇರ್, 2x ಹೋಲ್ ಸ್ಕ್ವೇರ್ ಮೀನ್ಸ್ 4x ಸ್ಕ್ವೇರ್ ಪ್ಲಸ್ 5y ಪ್ಲಸ್ 3y. ನೋಡಿ ಇಲ್ಲಿ ವೇರಿಯಬಲ್ ಸೇಮ್ ಇದೆ, ಸೊ ಅವಾಗ ಏನು ಮಾಡ್ಬೋದು, ಇದು ಲೈಕ್ ಟರ್ಮ್ಸ್ ಆ್ಯಡ್ ಮಾಡ್ಬೋದು. 5y ಪ್ಲಸ್ 3y ಏನಾಯಿತು, 8y. 8y ಇಂಟು 2x, ಸೊ 8 2s are 16, x ಇಂಟು y xy. ಓಕೆ, ಸೊ 5y ಪ್ಲಸ್ 3y ಏನಾಯಿತು ರೀ, 8y ಆಯಿತು. 8y ಇಂಟು 2x ಏನಾಯಿತು, 16xy. ಓಕೆ, ಪ್ಲಸ್ 5y ಇಂಟು 3y, 5 3s are 15, y ಇಂಟು y ಸ್ಕ್ವೇರ್. ಸಿ 5 3s are 15, y ಇಂಟು y ಸ್ಕ್ವೇರ್. ಸೊ 4x ಸ್ಕ್ವೇರ್ plus 16xy plus 15y square is the product of the given binomial. So 4x square plus 16xy plus 15y square is the product of the given binomial. Clear? Okay. Next, sixth one, 2a square plus 9 into 2a square plus 5. Okay, ನೀವು ಅಬ್ಸರ್ವ್ ಮಾಡಿ, ಎಕ್ಸ್ ಪ್ಲಸ್ ಇಂಟು ಎಕ್ಸ್ ಪ್ಲಸ್ ಬಿಲಿ ಆಲ್ವೇಸ್ ದ ಫಸ್ಟ್ ಟರ್ಮ್ ಸೇಮ್ ಇರುತ್ತೆ. ಎರಡು ಬೈನಾಮಿಯಲಲ್ಲಿ ಫಸ್ಟ್ ಟರ್ಮ್ ಶುಡ್ ಬಿ ಸೇಮ್, ಸೆಕೆಂಡ್ ಟರ್ಮ್ ಡಿಫ್ರೆಂಟ್ ಇರುತ್ತೆ, ಹೌದಾ? ಬಿಕಾಸ್ ಇಲ್ಲೂ ನೋಡಿ ಎಕ್ಸ್ ಸೇಮು, ಎ ಬಿ ಡಿಫ್ರೆಂಟ್ ಇದೆ, ಹೌದಾ?
ಸೊ ಎಕ್ಸ್ ಪ್ಲಸ್ಸಲ್ಲಿ ಏನಿದೆ ನೋಡಿ, ಈಗ 2a² ಇದೆ. ಓಕೆ, ಎಕ್ಸ್ ಪ್ಲಸ್ಸಲ್ಲಿ 2a² ಇದೆ. ಎ ಪ್ಲಸ್ಸಲ್ಲಿ ಏನಿದೆ ಮಕ್ಕಳ, 9 ಇದೆ. ಆ್ಯಂಡ್ ವಾಟ್ ಇಸ್ ಇನ್ ದ ಪ್ಲೇಸ್ ಆಫ್ ಬಿ, 5 ಇದೆ. ಸೊ ಇದೇನು ಮಾಡೋಣ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಕ್ಸ್ ಪ್ಲಸ್ಸಲ್ಲಿ ಏನಿದೆ ನೋಡಿ, ಇದಕ್ಕೆ ಕರೆಕ್ಟಾಗಿ ನಾನು ಹೇಳಿದ್ದೀನಿ, ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಈ ಒಂದು ಏನು ಐಡೆಂಟಿಟಿ ಇದೆ, ಎಕ್ಸಾಕ್ಟಾಗಿ ಐಡೆಂಟಿಟಿ ಕೆಳಗಡೆ ಪ್ರಾಬ್ಲಮ್ನ ಬರ್ಕೊಳ್ಬೇಕು. ಎಕ್ಸ್ ಪ್ಲಸ್ಸಲ್ಲಿ 2a² ಇದೆ. ಅಬ್ಸರ್ವ್ ಮಾಡಿ, ಎಕ್ಸ್ ಪ್ಲೇಸಲ್ಲೇ 2a² ಇದೆ. ಹೋಲ್ ಸ್ಕ್ವೇರ್, ಈ ಸ್ಕ್ವೇರ್ನ ಈಗ ಹೊರಗಡೆ ಬರ್ಕೊಂಡೆ. ಎಕ್ಸ್ ಪ್ಲೇಸಲ್ಲಿ 2a² ಇದೆ. ಹೋಲ್ ಸ್ಕ್ವೇರ್, ಈ 2 ಹೊರಗಡೆ ಬರ್ಕೊಂಡೆ. ಪ್ಲಸ್ ಎಕ್ಸ್ ಪ್ಲಸ್ಸಲ್ಲಿ ಏನಿದೆ, 2a² ಆಫ್ ಎ ಅಂದ್ರೇನು 9, ಬಿ ಅಂದರೆ 5, 9 + 5 ಪ್ಲಸ್ ಎ ಬಿ 9 × 5. ಎ ಪ್ಲಸ್ಸಲ್ಲಿ 9 ಇದೆ, ಬಿ ಪ್ಲಸ್ಸಲ್ಲಿ 5 ಇದೆ. ಹಿಯರ್ ಬಿ ಕೇರ್ಫುಲ್, 2 ಹೋಲ್ ಸ್ಕ್ವೇರ್ ನೋಡಿ, ಈ ಸ್ಕ್ವೇರು 2ಗೆ ಅಪ್ಲೈ ಆಗ್ತಾ ಇದೆ. 2 ಸ್ಕ್ವೇರ್ ಏನಾಯಿತು, 4 ಆಯಿತು. a² ಹೋಲ್ ಸ್ಕ್ವೇರ್ ನೋಡಿ, ಎಗೆ ಆಲ್ರೆಡಿ ಒಂದು ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್. ಸೊ a⁴m ಹೋಲ್ n ಇದ್ದಾಗ ಏನಾಗುತ್ತೆ, ಆ ಪವರ್ಸ್ ಏನಿರುತ್ತೆ ಮಲ್ಟಿಪ್ಲೈ ಆಗುತ್ತೆ, m × n ಆಗುತ್ತೆ. ಸೊ ಅದೇ ರೀತಿ ಎ ಸ್ಕ್ವೇರ್ 2 × 2 4. ಸೊ ಏನಾಯಿತು, a⁴ ಆಯಿತು. ನೋಡಿ, ಈ 2 ಇದೆಯಲ್ಲ, ಇದು ಎಗೆ ಮಾತ್ರ ಇದೆ, 2ಗಿಲ್ಲ. ಈ 2ಗೆ ಇರೋ ಸ್ಕ್ವೇರ್ ಯಾವುದು, ಹೋಲ್ ಸ್ಕ್ವೇರ್. ಇಲ್ಲಿ ಇದೆಯಲ್ಲ ಇದು. ಸೊ ಹಾಗಾಗಿ 2 ಹೋಲ್ ಸ್ಕ್ವೇರ್ 4, a² ಹೋಲ್ ಸ್ಕ್ವೇರ್, 2 2s are 4. ಸೊ a⁴. ಓಕೆ, ಸೊ 9 + 5 14, 14 2s are 28, a² ಪ್ಲಸ್ 9 5s are 45, 9 5s are 45. Okay, clear? Next, 7th one, xyz - 4, xyz - 2. Okay, what is in place of x? x ಪ್ಲೇಸಲ್ಲಿ ಏನಿದೆ ನೋಡಿ, xyz ಇದೆ. ಎ ಪ್ಲೇಸಲ್ಲಿ -4 ನೋಡಿ, ಇಲ್ಲಿ ಫಾರ್ಮಲ್ದಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಬಂದಾಗ ಅಲಾಂಗ್ ವಿತ್ ಮೈನಸ್ ಯು ಹ್ಯಾವ್ ಟು ಟೇಕ್. ಎ ಪ್ಲೇಸಲ್ಲಿ -4 ಇದೆ, ಬಿ ಪ್ಲೇಸಲ್ಲಿ -2 ಇದೆ. ನಾವು ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಇನ್ ದ RHS ಆಫ್ ದ ಐಡೆಂಟಿಟಿ. ಎಕ್ಸ್ ಪ್ಲಸ್ಸಲ್ಲಿ ಏನಿದೆ, xyz ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ಸಲ್ಲಿ xyz. ವಾಟ್ ಇಸ್ ಇನ್ ದ ಪ್ಲೇಸ್ ಆಫ್ ಎ, -4, ಬಿ ಪ್ಲಸ್ಸಲ್ಲಿ ಏನಿದೆ -2 ಪ್ಲಸ್ ಎ ಪ್ಲಸ್ಸಲ್ಲಿ -4, ಬಿ ಪ್ಲಸ್ಸಲ್ಲಿ -2. ಓಕೆ, ಈಗ ನೋಡಿ, ಈ ಸ್ಕ್ವೇರು x y z 3ಕ್ಕೂ ಅಪ್ಲೈ ಆಗುತ್ತೆ. ಸೊ ಏನಾಯ್ತು, ಈಗ xyz ಹೋಲ್ ಸ್ಕ್ವೇರ್, x² y² z² ಆಯಿತು. ಮೈನಸ್, ಯಾಕೆ ಮೈನಸ್ ನೋಡ್ಕೊಳ್ಳಿ, -4 -2 -6, ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ಸೇ ಉಳಿಯುತ್ತೆ. ಸೊ -4 -2 -6 ಆಯಿತು. -6 ಇಂಟು xyz -6 xyz, -4 -2 -6 ಆಯಿತು ಮಕ್ಕಳ. -6 ಇಂಟು ಪ್ಲಸ್ xyz, ದಟ್ ಈಸ್ -6 xyz. Okay, here minus into minus plus, so 4 2s are 8. So x² y² z² minus 6yz plus 8 is the product of the given binomial. Okay, clear? Yes. Now let us solve the third main from the same exercise 6.5. Find the following squares by using the identities. Find the following squares by using the identities. ಇಲ್ಲೂ ಕೂಡ ಮಕ್ಕಳ ಐಡೆಂಟಿಟೀಸ್ನ ಯೂಸ್ ಮಾಡಿ ನಾವೇನು ಮಾಡಬೇಕು, ಕೊಟ್ಟಿರೋ ಬೈನಾಮಿಯಲ್ನ ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಇಸ್ ವಾಟ್ ದ ಗಿವನ್, b - 7 ಹೋಲ್ ಸ್ಕ್ವೇರ್. ನೋಡಿ, b - 7 ಹೋಲ್ ಸ್ಕ್ವೇರ್, ಇದು ಯಾವ ಐಡೆಂಟಿಟಿ ಸೂಟಬಲ್ ಆಗುತ್ತಪ್ಪ ಇದಕ್ಕೆ? ಎಸ್, ನಿಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ವಾಟ್, a - b ಹೋಲ್ ಸ್ಕ್ವೇರ್. ಸೊ ಆಸ್ ನಮ್ಮೆಲ್ಲರಿಗೂ ಗೊತ್ತಿದೆ, a - b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a² - 2ab plus b². a² - 2ab plus b². So what is in place of a ಪ್ಲಸ್ಸಲ್ಲಿ ಏನಿದೆ, b. ನೋಡಿ, ಇಲ್ಲಿ a ಪ್ಲಸ್ಸಲ್ಲಿ b ಇದೆ, b ಪ್ಲಸ್ಸಲ್ಲಿ 7 ಇದೆ. ನೋಡಿ, b - 7 ಇದು ಯಾವ ಫಾರ್ಮಲ್ಲಿದೆ, a - 7. ನೋಡಿ, ಇಲ್ಲೂ ಫಾರ್ಮುಲಾದಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಹಾಗಾಗಿ ನಮಗೆ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಈಗ a ಪ್ಲಸ್ಸಲ್ಲಿ ಏನಿದೆ, b ಇದೆ, b ಪ್ಲಸ್ಸಲ್ಲಿ 7 ಇದೆ. ನೋಡಿ, a ಪ್ಲಸ್ಸಲ್ಲಿ b ಇದೆ, ಬಿ ಸಬ್ಸ್ಟಿಟ್ಯೂಟ್ ಮಾಡಿ, a² ಅಂದಾಗ ಇಲ್ಲಿ b ಹೋಲ್ ಸ್ಕ್ವೇರ್ ಆಯಿತು, -2. a ಪ್ಲಸ್ಸಲ್ಲಿ b ಇದೆ, b ಪ್ಲಸ್ಸಲ್ಲಿ 7 ಇದೆ, ಪ್ಲಸ್ b² ಅಂದರೆ 7². ಸೊ b ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ b² ಮೈನಸ್ 2 7s are 14 ಇಂಟು b 14b ಪ್ಲಸ್ 7 ಹೋಲ್ ಸ್ಕ್ವೇರ್. 7 ಹೋಲ್ ಸ್ಕ್ವೇರ್ ಮೀನ್ಸ್ 49. ಸೊ b² - 14b plus 49 is the product of the given what, binomial. Second one, xy plus 3z whole square.
ಓಕೆ, ಇಲ್ಲಿ ನೋಡಿ ಪ್ಲಸ್ ಇದೆ. ಹಾಗಾದ್ರೆ ಇದು ಯಾವ ಫಾರ್ಮಲ್ಲಿದೆ, ಯಾವ ಐಡೆಂಟಿಟಿ ಫಾರ್ಮಲ್ಲಿದೆ? ಎಸ್, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a plus b whole square. ಆಸ್ ವಿ ನೋ a plus b whole square is equals to a square plus 2ab plus b square. ಅದೇ a minus b whole square ಬಂದಾಗ ಏನು ಬರುತ್ತೆ ನೋಡಿ, 2ab ಇಂದ ಮೈನಸ್ ಬರುತ್ತೆ. a plus b whole square ಅಂದಾಗ ಎಲ್ಲ ಕಡೆ ನಿಮಗೆ ಪ್ಲಸ್ ಇರುತ್ತೆ, a square plus 2ab plus b square. ಸೊ a ಪ್ಲಸ್ಸಲ್ಲಿ ಏನಿದೆ, ಎಕ್ಸ್ ವೈ ಇದೆ, b ಪ್ಲಸ್ಸಲ್ಲಿ 3z ಇದೆ. ಇಲ್ಲಿ ಬರ್ಕೊಂಡಿದ್ದೀನಿ ಸೈಡಲ್ಲಿ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಅಷ್ಟೇ. a ಪ್ಲಸ್ಸಲ್ಲಿ ಎಕ್ಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ 2, a ಪ್ಲಸ್ಸಲ್ಲಿ ಎಕ್ಸ್ ವೈ ಇದೆ, b ಪ್ಲಸ್ಸಲ್ಲಿ 3z ಇದೆ, ಪ್ಲಸ್ b ಸ್ಕ್ವೇರ್ ಅಂದರೆ 3z ಹೋಲ್ ಸ್ಕ್ವೇರ್, ಎಕ್ಸ್ ವೈ ಹೋಲ್ ಸ್ಕ್ವೇರ್. ಸೊ ಇಸ್ 2 ಏನಿದೆ ಪವರ್ 2 ಎಕ್ಸ್ಗೂ ಅಪ್ಲೈ ಆಗುತ್ತೆ, ವೈಗೂ ಅಪ್ಲೈ ಆಗುತ್ತೆ. ಎಕ್ಸ್ ವೈ ಹೋಲ್ ಸ್ಕ್ವೇರ್ ಇದ್ದಿದ್ದೇನಾಯಿತು, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ 2 3s 6 ಎಕ್ಸ್ ವೈ ಇಂಟು ಝೆಡ್ ಎಕ್ಸ್ ವೈ ಝೆಡ್ ಪ್ಲಸ್ 3z ಹೋಲ್ ಸ್ಕ್ವೇರ್ 3 ಸ್ಕ್ವೇರ್ 9 z ಹೋಲ್ ಸ್ಕ್ವೇರ್ z ಸ್ಕ್ವೇರ್ ಆಯಿತು. ಸೊ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ 6 ಎಕ್ಸ್ ವೈ ಝೆಡ್ ಪ್ಲಸ್ 9z ಸ್ಕ್ವೇರ್ is the product of the given binomial. Okay, next 6x square minus 5y whole square. 6x square minus 5y whole square ನೋಡಿ, ಎರಡೂ ಒಂದು ಟರ್ಮ್ಸ್ನ ನಡುವೆ ಮೈನಸ್ ಇದೆ. ಹಾಗಾದರೆ ಇದು ಯಾವ ಐಡೆಂಟಿಟಿ ಫಾರ್ಮಲ್ಲಿದೆ? a minus b whole square. a minus b whole square is equals to a square minus 2ab plus b square. ಸೊ what is in place of a ಪ್ಲಸ್ ಅಲ್ಲಿ ಏನಿದೆ, 6x ಸ್ಕ್ವೇರ್ ಇದೆ. ಅಬ್ಸರ್ವ್ ಮಾಡಿ, a ಪ್ಲಸ್ಸಲ್ಲೇ 6x ಸ್ಕ್ವೇರ್ ಇದೆ, b ಪ್ಲಸ್ಸಲ್ಲಿ 5y ಇದೆ. ಓಕೆ, ಸೊ a ಪ್ಲಸ್ಸಲ್ಲಿ ಏನಿದೆ 6x, b ಪ್ಲಸ್ಸಲ್ಲಿ a ಪ್ಲಸ್ಸಲ್ಲಿ 6x ಸ್ಕ್ವೇರ್ ಇಲ್ಲ, ಎಕ್ಸ್ ಸ್ಕ್ವೇರ್ ಮಿಸ್ ಆಗಿದೆ. ಓಕೆ, ಸೊ a ಪ್ಲಸ್ಸಲ್ಲಿ 6x ಸ್ಕ್ವೇರ್, b ಪ್ಲಸ್ಸಲ್ಲಿ 5y ಇದೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ, a ಪ್ಲಸ್ಸಲ್ಲಿ ಏನಿದೆ ನೋಡಿ 6x ಸ್ಕ್ವೇರ್, ಈ ಸ್ಕ್ವೇರ್ ಹೊರಗಡೆ ಹೋಯ್ತು, ಈಗ ಹೋಲ್ ಸ್ಕ್ವೇರ್ ಮೈನಸ್ 2 a ಪ್ಲಸ್ಸಲ್ಲಿ 6x ಸ್ಕ್ವೇರ್ ಇಂಟು b ಪ್ಲಸ್ಸಲ್ಲಿ 5y ಪ್ಲಸ್ ಬಿ ಸ್ಕ್ವೇರ್ ಅಂದರೆ 5y ಹೋಲ್ ಸ್ಕ್ವೇರ್. ಸೊ 6 ಸ್ಕ್ವೇರ್ ನೋಡಿ, ಈ ಪವರ್ 2 6ಗೆ ಮಾತ್ರ ಅಪ್ಲೈ ಆಗುತ್ತೆ ಇಲ್ಲಿ. ಓಕೆ, ಸೊ 6 ಸ್ಕ್ವೇರ್ 36 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಇನ್ ಹೋಲ್ ಸ್ಕ್ವೇರ್, ಈ 2 6ಗೂ ಅಪ್ಲೈ ಆಗುತ್ತೆ, ಎಕ್ಸ್ ಸ್ಕ್ವೇರ್ಗೂ ಅಪ್ಲೈ ಆಗುತ್ತೆ. ಸೊ 6 ಸ್ಕ್ವೇರ್ 36 ಆಯಿತು, ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದ್ದಿದ್ದೇನಾಯಿತು 2 2s. ಸೊ ಇಲ್ಲಿ ಪವರ್ ಮಲ್ಟಿಪ್ಲೈ ಆಯಿತು. ಸೊ ಏನಾಯಿತು, ಎಕ್ಸ್ ಟು ದಿ ಪವರ್ 4 ಆಯಿತು. ಮೈನಸ್ ಈಗ ನಂಬರ್ನ ಮಾತ್ರ ಮಲ್ಟಿಪ್ಲೈ ಮಾಡ್ಕೊಂಡ, 2 6 12 12 5 60, 2 6 12 12 5 60, ಎಕ್ಸ್ ಸ್ಕ್ವೇರ್ ಇಂಟು ವೈ ಎಕ್ಸ್ ಸ್ಕ್ವೇರ್ ವೈ. ಓಕೆ, ಪ್ಲಸ್ 5 ಸ್ಕ್ವೇರ್ ಇಲ್ಲೇನು ಮಾಡ್ತೀರ ಗೊತ್ತಾ, 5 2s 10 ಅಂತ ಮಾಡ್ತೀರೋ ನೋ. ಸೊ ಇದು ಪವರ್ ಎಷ್ಟಿದೆ ಅಷ್ಟು ಟೈಮು ಈ ಬೇಸ್ ಮಲ್ಟಿಪ್ಲೈ ಆಗುತ್ತೆ, ಅಂದರೆ ಪವರ್ 2 ಇದೆ. ಸೊ 5 ಅನ್ನೋದು 2 ಟೈಮ್ಸ್ ಮಲ್ಟಿಪ್ಲೈ ಆಗ್ತಿದೆ ಅಂತ ಅರ್ಥ. ಸೊ 5 ಇಂಟು 5 ಅಂತ ಅರ್ಥ. 5 5 is 25, y into y square. So 25y square. So 36 x to the power of 4 minus 60 x square y plus 25 y square is the product of the given binomial. Clear? Okay. Next, fourth one, 2 by 3m plus 3 by 2n whole square. ಎಸ್, ಮಧ್ಯದಲ್ಲಿ ಪ್ಲಸ್ ಇದೆ. ಯಾವ ಐಡೆಂಟಿಟಿ ಫಾರ್ಮಲ್ಲಿದೆ ಮಕ್ಕಳ ಇದು? a ಪ್ಲಸ್ ಬಿ ಹೋಲ್ ಸ್ಕ್ವೇರ್. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. ವಾಟ್ ಇಸ್ ಇನ್ ದ ಪ್ಲೇಸ್ ಆಫ್ a? 2 by 3m ಪ್ಲಸ್ b ಪ್ಲಸ್ಸಲ್ಲಿ ಏನಿದೆ 3 by 2n ಹೋಲ್ ಸ್ಕ್ವೇರ್. ಸೊ a ಪ್ಲಸ್ಸಲ್ಲಿ ಏನಿದೆ 2 by 3m ಇದೆ, b ಪ್ಲಸ್ಸಲ್ಲಿ 3 by 2n ಇದೆ. a ಪ್ಲಸ್ಸಲ್ಲಿ ಏನಿದೆ ಸಬ್ಸ್ಟಿಟ್ಯೂಟ್ ಮಾಡೋಣ, 2 by 3m. a ಪ್ಲಸ್ಸಲ್ಲಿ ಏನಿದೆ 2 by 3m ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು a ಪ್ಲಸ್ಸಲ್ಲಿ ಏನಿದೆ 2 by 3m, b ಪ್ಲಸ್ಸಲ್ಲಿ 3 by 2n ಪ್ಲಸ್ b ಪ್ಲಸ್ಸಲ್ಲಿ 3 by 2n ಹೋಲ್ ಸ್ಕ್ವೇರ್. ಸೊ ಈ ಸ್ಕ್ವೇರು 2ಗೂ ಅಪ್ಲೈ ಆಗುತ್ತೆ, 3ಗೂ ಅಪ್ಲೈ ಆಗುತ್ತೆ, ಎಮ್ಗೂ ಅಪ್ಲೈ ಆಗುತ್ತೆ. 2 ಸ್ಕ್ವೇರ್ 4, ಓಕೆ, ಬೈ 3 ಸ್ಕ್ವೇರ್ 9, m ಹೋಲ್ ಸ್ಕ್ವೇರ್ ಮೀನ್ಸ್ m ಸ್ಕ್ವೇರ್. ಸೊ 2 by 3m ಹೋಲ್ ಸ್ಕ್ವೇರ್ ಇಸ್ 4 by 9 m ಸ್ಕ್ವೇರ್ ಪ್ಲಸ್ ಹಿಯರ್ ಸಿಯಾ this 2 and this 2 cancel. ನೋಡಿ, ಇಲ್ಲಿ ನ್ಯೂಮರೇಟರ್ 2, ಇಲ್ಲಿ ಡಿನಾಮಿನೇಟರ್ 2 ಕ್ಯಾನ್ಸಲು, ಆ್ಯಂಡ್ ಡಿನಾಮಿನೇಟರ್ 3 ನ್ಯೂಮರೇಟರ್ 3 ಕ್ಯಾನ್ಸಲ್. ಉಳಿದಿದ್ದೇನಾಗಾರೆ ಈ 2 ಕೋಎಫಿಷಿಯಂಟ್ 2 ಮಾತ್ರ ಉಳಿತು. 2 m ಇಂಟು n mn, 2 m n ಪ್ಲಸ್ 3 ಸ್ಕ್ವೇರ್ 9, 2 ಸ್ಕ್ವೇರ್ 4, n ಹೋಲ್ ಸ್ಕ್ವೇರ್ n ಸ್ಕ್ವೇರ್. ಸೊ 4 by 9 m ಸ್ಕ್ವೇರ್ ಪ್ಲಸ್ 2 mn ಪ್ಲಸ್ 9 by 4 n ಸ್ಕ್ವೇರ್. 4 by 9 m ಸ್ಕ್ವೇರ್ ಪ್ಲಸ್ 2 mn plus 9 by 4 n square is the product of the given binomial. Next, fifth one, 0.4p minus 0.5q whole square. So ಮಧ್ಯದಲ್ಲಿ ಮೈನಸ್ ಇದೆ. ಇದು ಯಾವ ಐಡೆಂಟಿಟಿ ಫಾರ್ಮಲ್ಲಿದೆ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a minus b whole square.
A minus B whole square is equals to A square minus 2AB plus B square. What is in the place of A? 0.4P. What is in the place of B? 0.5Q. Okay. So A plus L is 0.4P whole square because ಇಲ್ಲಿ ಸ್ಕ್ವೇರ್ ಇದೆ ನೋಡಿ minus 2 into A plus L is 0.4P, B plus L 0.5Q plus B plus L is 0.5Q whole square. So 0.4 whole square is 0.4 into 0.4 ಏನಾಯಿತು ಮಕ್ಕಳ 0.16 P square minus 2 into 0.4 into 0.5 which gives 0.04. ನೀವು ಮಲ್ಟಿಪ್ಲೈ ಮಾಡಿ ನೋಡಿ 2 into 0.4 0.8 into 0.5 ಏನಾಯಿತು 0.04. 0.5Q whole square. 0.5 into 0.5 that is 0.25. Q square. Q whole square ಏನಿದೆ Q square ಆಯಿತು ನೋಡಿ. ಇದನ್ನು ಒಂದೊಂದೇ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಓಕೆ, ಫಸ್ಟು 0.4 into 0.5 ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಓಕೆ, ಸೊ 0.4 into 0.5 ಅಲ್ಲೇನು ಪ್ರಾಡಕ್ಟ್ ಬರುತ್ತೆ ದಟ್ ಇಂಟು ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 2. ಓಕೆ, ಕ್ಲಿಯರ್? ಸೊ 0.16 ನೋಡಿ, ಪಾಯಿಂಟ್ ಆದಮೇಲೆ 16 ಅಂತ ಓದಬಾರ್ದು, ಗೊತ್ತಿದೆ ಅಲ್ವಾ? ಡೆಸಿಮಲ್ ಆದಮೇಲೆ ನೀವು ಇಂಡಿವಿಜುವಲ್ ಆಗಿ ನಂಬರ್ ಓದಬೇಕು. 0.16 P ಸ್ಕ್ವೇರ್ ಮೈನಸ್ 0.04 PQ ಪ್ಲಸ್ 0.25 Q ಸ್ಕ್ವೇರ್. ಓಕೆ, ಕ್ಲಿಯರ್ ಚಿಲ್ಡ್ರನ್? Okay, so that's all for today's class, children. The remaining problems of this exercise I'm going to continue in the next class. So next class ಅಲ್ಲಿ ಒಂದು ಕ್ಲಾಸನ್ನ ನಾನು ಕಂಟಿನ್ಯೂ ಮಾಡ್ತೀನಿ ರಿಮೈನಿಂಗ್ ಪ್ರಾಬ್ಲಮ್ಸ್ನ. ಸೊ ಅಲ್ಲಿವರೆಗೂ ಈ ಪ್ರಾಬ್ಲಮ್ಸ್ನ ನೀಟಾಗಿ ವರ್ಕೌಟ್ ಮಾಡಬೇಕು ಆ್ಯಂಡ್ ಕ್ಲಾಸ್ ವರ್ಕಲ್ಲಿ ನೀಟಾಗಿ ನೀವು ಬರ್ಕೊಳ್ಬೇಕು. ಓಕೆ, ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್, ಚಿಲ್ಡ್ರನ್.